ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪಾರಿಜಾತ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಫ್ರಿಜ್ ಕ್ಲೀನ್ ಮಾಡಬೇಕಿತ್ತು. ತುಂಬ ದಿನ ಆಗೋಗಿತ್ತು ಫ್ರಿಜ್ ಎಲ್ಲ ಕ್ಲೀನ್ ಮಾಡಿ. ಅದಕ್ಕೆ ಫ್ರಿಜ್ ಕ್ಲೀನ್ ಮಾಡ್ತಾ ಇದ್ದೆ. ನಾನು ಯಾವ ಥರ ಫ್ರಿಜ್ ಕ್ಲೀನ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಮೊದಲು ಫ್ರಿಜ್ ಕ್ಲೀನ್ ಮಾಡೋಕ್ಕೆ ಲಿಕ್ವಿಡ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ನಿಂಬೆಹಣ್ಣು, ಸ್ವಲ್ಪ ಉಪ್ಪು, ಸ್ವಲ್ಪ ಸೋಡಾ ಬೇಕಾಗುತ್ತೆ ಅಷ್ಟೇ, ಬೇರೆ ಏನು ಬೇಕಾಗಲ್ಲ. ನಿಂಬೆಹಣ್ಣು ಹಾಕಿದ್ದೀನಿ. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ ಇವಾಗ. ಇಷ್ಟೇ ಫ್ರಿಜ್ ಕ್ಲೀನ್ ಮಾಡೋಕ್ಕೆ ಬೇಕಾಗಿರೋ ಲಿಕ್ವಿಡು. ಇದಿಷ್ಟು ಹಾಕಿದ್ರೆ ಫ್ರಿಜ್ ಕ್ಲೀನ್ ಮಾಡೋಕ್ಕೆ ಲಿಕ್ವಿಡ್ ರೆಡಿ ಆಗೋಯ್ತು. ಇವಾಗ ನಮ್ಮ ಫ್ರಿಜ್ಜಲ್ಲಿ ಜಾಸ್ತಿ ಯಾವುದು ಸಾಮಾನುಗಳೆಲ್ಲ ಇಲ್ಲ, ಎಲ್ಲ ಖಾಲಿಯಾಗೋಗಿದೆ. ಅದಕ್ಕೆ ಇವಾಗ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದಿಷ್ಟೇ ಇದೆ, ಇದೆಲ್ಲ ಹೊರಗಡೆ ಇಟ್ಟರೆ ಆಗೋಯ್ತು ಅಷ್ಟೇ. ಮೇಲ್ಗಡೆದೇನೆಂದರೆ ಫ್ರೀಝರ್ ಆಗಿದ್ದು ಫ್ರಿಜ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಕೆ ಬರುತ್ತೆ. ಕೆಳಗಡೆ ನಾರ್ಮಲ್ ಆಗಿ ಫ್ರಿಜ್ ಆಗಿ ಇರುತ್ತೆ ಅಷ್ಟೇ. ಎಲ್ಲ ಖಾಲಿ ಆಗಿದ್ದಾಗ ಒಂದು ಸ್ವಲ್ಪ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ. ಜಾಸ್ತಿ ವಸ್ತುಗಳೇನು ಫ್ರಿಜ್ಜಿಂದ ಹೊರಗಡೆ ತೆಗೆದಿಡ್ಬೇಕು ಅನ್ನೋದೇನಿರಲ್ಲ. ಫ್ರಿಜ್ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಆವಾಗಲೇ ಆಫ್ ಮಾಡಿ ಒಂದು 10 ನಿಮಿಷ ಆಯ್ತು. ಫ್ರಿಜ್ ಕೂಡ ಇಟ್ಟಿದ್ದೀನಿ. ಇವಾಗ 10 ನಿಮಿಷ ಆಗಿದೆ ಫ್ರಿಜ್ ಆಫ್ ಮಾಡಿ. ಮೊದಲು ಕೆಳಗಡೆ ಇದಲ್ವಾ, ಇದನ್ನು ಕ್ಲೀನ್ ಮಾಡ್ಕೊತೀನಿ, ಆಮೇಲೆ ಫ್ರೀಝರ್ ಕ್ಲೀನ್ ಮಾಡ್ಕೊತೀನಿ. ಮೊದಲು ಈ ಕೆಳಗಡೆ ಫ್ರಿಜ್ಜಲ್ಲಿ ಇರೋದೆಲ್ಲ ಹೊರಗಡೆ ಇರ್ತೀನಿ. ಇವಾಗ ಇಲ್ಲಿ ನೋಡ್ಬೋದು ಕೆಳಗಡೆ ಫ್ರಿಜ್ ಎಲ್ಲ ಖಾಲಿಯಾಗಿದೆ. ಇದೆಲ್ಲ ಕೂಡ ಸಪ್ರೇಟಾಗಿ ಮಾಡಿಬಿಟ್ಟೆ. ಇದೆಲ್ಲ ತೆಗ್ದಿದ್ದೀನಿ. ವೆಜಿಟೇಬಲ್ ಇಡೋದಾಗಿರ್ಬೋದು, ಆಮೇಲೆ ಇದೆಲ್ಲ ಬರುತ್ತಲ್ವ, ಇದು ಕೂಡ ತೆಗ್ದಿದ್ದೀನಿ. ಕೆಳಗಡೆ ಕ್ಲೀನ್ ಮಾಡೋವರೆಗೂ ಇದು ಒಂದು ಸ್ವಲ್ಪ ಇನ್ನೂ ಜಾಸ್ತಿ ಕೋಲ್ಡ್ ಆಗಿರುತ್ತಲ್ವ, ಅದಕ್ಕೆ ಇಲ್ಲೊಂದು ಸ್ವಲ್ಪ ಇದು ಬಟರು, ಚೀಸು, ಯಾವ್ದ್ಯಾವ್ದು ಕರ್ಗೆ ಹೋಗೋ ಥರ ಐಟಮ್ ಇದ್ದಿರುತ್ತೆ ಅದೆಲ್ಲ ಇನ್ನೂ ಇಲ್ಲೇ ಇಟ್ಟಿರ್ತೀನಿ ಫ್ರೀಝರಲ್ಲೇ. ಇಲ್ಲಿ ನೋಡ್ಬೋದು ಇಲ್ಲಿ ಎಷ್ಟೊಂದು ಗಲೀಜೆಲ್ಲ ಇದೆ ಅಂತ. ನಾನು ಕ್ಲೀನ್ ಮಾಡಿ ಒಂದು ಸ್ವಲ್ಪ 2 ತಿಂಗಳಾಯಿತು, ಜಾಸ್ತಿನೇ ಆಯಿತು. ಈ ಸಲ ಜಾಸ್ತಿ ಆಯಿತು, 2 ತಿಂಗಳಾಯಿತು ಕ್ಲೀನ್ ಮಾಡಿ. ಅದಕ್ಕೆ ಎಲ್ಲ ಇಲ್ಲಿ ನೋಡ್ಬೋದು ಯಾವ ಥರ ಗಲೀಜೆಲ್ಲ ಸೇರ್ಕೊಂಡ್ಬಿಟ್ಟಿದೆ ಅಂತ. ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಲಿಕ್ವಿಡು, ಅದನ್ನು ಇವಾಗ ಸ್ಪ್ರೇ ಮಾಡಿಬಿಟ್ಟು ಒಂದು 10 ನಿಮಿಷ ಹಾಗೆ ಬಿಡ್ತೀನಿ. ಇವಾಗ ಇದೇ ಥರ 10 ನಿಮಿಷ ಬಿಡ್ತೀನಿ ಸ್ಪ್ರೇ ಮಾಡಿಬಿಟ್ಟು. ಅಲ್ಲಿವರೆಗೂ ನಾನು ಈ ವೆಜಿಟೇಬಲ್ ಬಾಕ್ಸು, ಆಮೇಲೆ ಫ್ರಿಜ್ ಒಳಗಡೆ ಸೀಟೆಲ್ಲ ಬರುತ್ತಲ್ವ, ಅದೆಲ್ಲ ತೊಳೆದು ಇಡ್ತೀನಿ. ಇವುಗಳನ್ನೆಲ್ಲ ನಾನು ಈ ವಿಮ್ ಲಿಕ್ವಿಡ್ ಬರುತ್ತಲ್ವ, ಆ ಲಿಕ್ವಿಡ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ಟು ಅದರಿಂದ ತೊಳಿತೀನಿ ಎಲ್ಲದೂ. ತೊಗೊಂಬಂದು ಇಲ್ಲಿ ಬಟ್ಟೆ ಹಾಸಿದ್ದೀನಲ್ವ, ಇದ್ರ ಮೇಲೆ ತೊಗೊಂಬಂದು ಇಡ್ತೀನಿ. ಅದೆಲ್ಲ ನೀರೆಲ್ಲ ಹೋದ್ಮೇಲೆ ಒಂದು ಬಟ್ಟೆಯಿಂದ ಒರೆಸಿ ಹೋಗಿ ಹಾಕ್ತೀನಿ ಫ್ರಿಜ್ಗೆ. ಇವಾಗ ಇಲ್ಲೆಲ್ಲ ಕ್ಲೀನ್ ಮಾಡಿ ತೊಳೆದು ತೊಗೊಂಬಂದು ಇಟ್ಟಿದ್ದೀನಿ. ಇನ್ನೂ ಒರೆಸಿಲ್ಲ, ಅದೆಲ್ಲ ನೀರೆಲ್ಲ ಹೋಗಿದ ಮೇಲೆ ಒರೆಸ್ತೀನಿ. ಇವಾಗ ಅಷ್ಟೇ ಇಡ್ತೀನಿ. ಇವಾಗ ಹೋಗ್ಬಿಟ್ಟು ಫ್ರೀಝರ್ ಖಾಲಿ ಮಾಡಿ ಫ್ರೀಝರಲ್ಲಿರೋದೆಲ್ಲ ಎತ್ತಿ ಅದನ್ನು ಕೂಡ ತೊಳಿತೀನಿ. ಇವಾಗ ಆವಾಗಲೇ ಇದು ಸ್ಪ್ರೇ ಮಾಡಿಬಿಟ್ಟಿದ್ವಲ್ಲ, ಇದು ಇನ್ನೂ ಹಾಗೆ ಇದೆ, ಇನ್ನೂ ಒರೆಸಿಲ್ಲ. ಇದನ್ನು ಫ್ರೀಝರ್ ಕೂಡ ಖಾಲಿ ಮಾಡಿಬಿಟ್ಟು ಇಲ್ಲಿರೋದು ಇದೊಂದು ಸ್ವಲ್ಪ ಇದೆಲ್ಲ ತೊಳೆದ್ಬಿಟ್ಟು ಆಮೇಲೆ ಇದಕ್ಕೂ ಸ್ಪ್ರೇ ಮಾಡಿ 2 ನಿಮಿಷ ಬಿಟ್ಟು ಆಮೇಲೆ ಇಲ್ಲಿ ಕೆಳಗಡೆದು ಮೇಲ್ಗಡೆದು 2 ಸೇರಿಸ್ಬಿಟ್ಟು ಒರೆಸ್ತೀನಿ. ಇವಾಗ ಇದೆಲ್ಲ ಖಾಲಿ ಮಾಡ್ತೀನಿ. ಇವಾಗ ಇಲ್ಲಿ ಫ್ರೀಝರಲ್ಲಿರೋದು ಕೂಡ ತೆಗ್ದೈತಿ. ಇದೆಲ್ಲ ಫ್ರೀಝರಲ್ಲಿರೋದು. ಈ ಬಾಕ್ಸ್ಗಳೆಲ್ಲ ನಾನು ಇವಾಗೇನು ತೊಳೆಯಲ್ಲ, ಯಾವಾಗ ಖಾಲಿ ಆಗಿರುತ್ತೋ ಆವಾಗಲೇ ಎಲ್ಲ ತೊಳೆದು ಇಟ್ಟಿರ್ತೀನಲ್ವ. ಇವಾಗ ಏನಿದು ತೊಳೆಯಲ್ಲ, ಬರೀ ಇದಷ್ಟೇ. ಫ್ರಿಜ್ಜಲ್ಲಿ ಮತ್ತು ಫ್ರೀಝರಲ್ಲಿರೋದೆಲ್ಲ ಇದೆಲ್ಲ ಇದಿರ್ತವಲ್ಲ, ಇದೆಲ್ಲ ಮಾತ್ರ ತೊಳಿತೀನಿ. ಇದೆಲ್ಲ ತೊಳ್ಕೊಂಡು ಬರೋವರೆಗೂ ಇದು ಫ್ರೀಝರ್ಗೆ ಸ್ಪ್ರೇ ಮಾಡಿಬಿಟ್ಟು ಹಾಗೆ ಬಿಡ್ತೀನಿ. ಅದಾದಮೇಲೆ ಬಂದು 2 ಒರೆಸ್ತೀನಿ. ಇವಾಗ ಸ್ಪ್ರೇ ಮಾಡಿದ್ದೆಲ್ಲ ಆಯಿತು. ಇವಾಗ ಇದೆಲ್ಲ ತೊಳ್ಕೊಂಡು ಬಂದು ಇಡ್ತೀನಿ.
ಇವಾಗ ಸ್ಪ್ರೇ ಮಾಡಿ ಮೇಲ್ಗಡೆದ ಒಂದು 5 ನಿಮಿಷ ಆಯಿತು, ಕೆಳಗಡೆ ಸ್ಪ್ರೇ ಮಾಡಿ ಜಾಸ್ತಿನೇ ಹೊತ್ತಾಯಿತು. ಇವಾಗ ಇದೆಲ್ಲ ಒರೆಸ್ತೀನಿ ಒಂದು ಬಟ್ಟೆಯಿಂದ ಮೊದಲು, ಆಮೇಲೆ ಇನ್ನೂ ಒಂದು ಬಟ್ಟೆಯಿಂದ ಒರೆಸ್ಬಿಟ್ರೆ ಇದೆಲ್ಲ ಕ್ಲೀನ್ ಆಗೋಯ್ತು ಅಷ್ಟೇ. ಇದು ಒರೆಸೋದೇನು ಜಾಸ್ತಿ ಕೆಲಸ ಇರಲ್ಲ, ಇಲ್ಲೆಲ್ಲ ಇರುತ್ತಲ್ವ, ಇದೆಲ್ಲ ತೊಳೆದು ಇಡೋದು ಅದನ್ನು ಒರೆಸೋದೇ ಒಂದು ದೊಡ್ಡ ಕೆಲಸ. ಅದೆಲ್ಲ ಆಗಿಬಿಟ್ರೆ ಫ್ರಿಜ್ ಕ್ಲೀನ್ ಮಾಡೋದು ಇದಾದಂಗೆ. ಇವಾಗ 2 ಸಲ ಒರೆಸಿದ್ದೀನಿ, ಇದು ಒರೆಸ್ತಾ ಇರೋದು 3ನೇ ಸಲ. ಇವಾಗ ಮೊದಲು ಯಾವುದೋ ಬಟ್ಟೆಯಿಂದ ಒರೆಸಿದ್ದೀನಿ, ಇವಾಗ ಕಾಟನ್ ಬಟ್ಟೆ ಇರುತ್ತಲ್ವ ಇದರಿಂದ ಒರೆಸ್ತಾ ಇದ್ದೀನಿ. ಇವಾಗ ಫ್ರಿಜ್ ಒಳಗಡೆ ಎಲ್ಲ ಒರೆಸಿದ್ದಾಯ್ತು, ಪೂರ್ತಿಯಾಗಿ ಕ್ಲೀನ್ ಆಗಿದೆ ಫ್ರಿಜ್ ಒಳಗಡೆ. ಇವಾಗ ಏನಿದ್ರು ಈ ಫ್ರಿಜ್ ಮೇಲ್ಗಡೆ ಆಮೇಲೆ ಫ್ರಿಜ್ ಹಿಂದ್ಗಡೆ ಅಕ್ಕಪಕ್ಕ ಇದೆಲ್ಲ ಒರೆಸ್ಬೇಕು. ಇವಾಗ ಫ್ರಿಜ್ ಒಳಗಡೆ ಎಲ್ಲ ಪೂರ್ತಿಯಾಗಿ ಕ್ಲೀನ್ ಆಗಿದೆ. ಒಂದು ಸ್ವಲ್ಪ ಹೊತ್ತು ಈಗೇನೆ ತೆಗೆದು ಒಂದು 10 ನಿಮಿಷ ಬಿಡ್ತೀನಿ. ಅದಾದಮೇಲೆ ಅದೆಲ್ಲ ಹೊರಗಡೆ ಇರೋದೆಲ್ಲ ತೊಗೊಂಬಂದು ಜೋಡಿಸ್ತೀನಿ. ಇವಾಗ ಫ್ರಿಜ್ ಮೇಲ್ಗಡೆ ಎಲ್ಲ ಒರೆಸ್ಕೊತೀನಿ. ಇವಾಗ ಇಲ್ಲೆಲ್ಲ ನೋಡ್ಬೋದು ಫ್ರಿಜ್ ಒಳಗಡೆ ಹಿಂದ್ಗಡೆ ಎಲ್ಲ ಎಷ್ಟೊಂದು ಗಲೀಜಾಗಿದೆ ಅಂತ. ಇಲ್ಲೆಲ್ಲ ನೋಡಿ ಎಷ್ಟೊಂದು ಧೂಳು ಕೂತ್ಕೊಂಡಿದೆ. ಇವಾಗ ಇದೆಲ್ಲ ಒರೆಸ್ತೀನಿ. ಅಲ್ಲಿ ಹಿಂದ್ಗಡೆ ಒಂದು ಸ್ವಲ್ಪ ನೀರು ನಿಂತ್ಕೊಂಡಿರುತ್ತೆ, ಅಲ್ಲಿ ಟಬ್ ಥರ ಕಾಣಿಸ್ತಾ ಇದೆಯಲ್ವಾ, ಅಲ್ಲಿ ನೀರು ನಿಂತ್ಕೊಂಡಿರುತ್ತೆ. ಇವಾಗ ಅದನ್ನು ಕೂಡ ಕ್ಲೀನ್ ಮಾಡ್ತೀನಿ. ಇಲ್ಲೆಲ್ಲ ನೋಡಿ ಎಷ್ಟೊಂದಿದೆ, ಇದೆಲ್ಲ ಇವಾಗ ಒರೆಸ್ಬೇಕು. ಇದೆಲ್ಲ ಒರೆಸಿ ಹೋಗಿ ಫ್ರಿಜ್ಜಲ್ಲಿ ಜೋಡಿಸ್ಬೇಕು. ಇವಾಗ ಇಲ್ಲೆಲ್ಲ ಒರೆಸ್ಬಿಟ್ಟು ತೊಗೊಂಬಂದು ಇಟ್ಕೊಂಡಿದ್ದೀನಿ. ಇದೆಲ್ಲ ಜೋಡಿಸ್ಬೇಕು ಇವಾಗ ಫ್ರಿಜ್ಜಲ್ಲಿ. ಫ್ರಿಜ್ ಒರೆಸಿ ಒಂದು 10 ನಿಮಿಷ ಆಯಿತು. ಇವಾಗ ಇದೆಲ್ಲ ಜೋಡಿಸಿದ್ರೆ ಆಯ್ತಪ್ಪ, ಎಷ್ಟೊತ್ತಾಯಿತು ಕ್ಲೀನ್ ಮಾಡೋಕ್ಕತ್ತು. ಇದೆಲ್ಲ ನಾನು ಮೀಶೋದಲ್ಲಿ ತೊಗೊಂಡಿರೋದು. ಈ ಬಾಕ್ಸ್ ಬರುತ್ತಲ್ವಾ, ಇದ್ರೊಳಗಡೆ 3 ಈ ಥರ ಬಾಕ್ಸ್ ಬರುತ್ತೆ, 3 ಅದನ್ನು ತೆಗೆದುಬಿಟ್ಟು ಈ ಥರ ತರಕಾರಿ ಇಡ್ತೀವಲ್ವ ಇದರಲ್ಲಿ ಇಟ್ಟಿದ್ದೀನಿ. ಇದ್ರೊಳಗಡೆನೇ ತರಕಾರಿ ಇಡ್ತೀನಿ ನಾನು. ಮೀಶೋದಲ್ಲಿರುತ್ತೆ ನೋಡಿ, ಚೆಕ್ ಮಾಡಿ ಸಿಗುತ್ತೆ ನಿಮಗೂ ಕೂಡ. ಈ ಥರ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಥರ ಇಟ್ಟಿದ್ದೀನಿ. ಇವಾಗೆಲ್ಲ ಫ್ರಿಜ್ ಎಲ್ಲ ನೋಡ್ಬೋದು, ಎಲ್ಲ ಜೋಡಿಸಿದ್ದೀನಿ. ಇದೆಲ್ಲ ಬಾಕ್ಸ್ ಇಡೋದು ಅದೆಲ್ಲ. ಇವಾಗ ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಫ್ರಿಜ್ಜು. ಎಲ್ಲ ಕಡೆ ಇಲ್ಲೆಲ್ಲಿ ಏನು ಒಂಚೂರು ಕೂಡ ಗಲೀಜು ಅದೇನು ಕಾಣಿಸಲ್ಲ. ಇವಾಗ ಸ್ವಿಚ್ ಹಾಕ್ತೀನಿ. ಸ್ವಿಚ್ ಹಾಕಿದ್ರೆ ಆಯಿತು. ಫ್ರಿಜ್ ಎಲ್ಲ ಮೇಲ್ಗಡೆ ಕ್ಲೀನ್ ಮಾಡಿದ್ದೀನಿ, ಮುಂದ್ಗಡೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಆಯಿತು ಫ್ರಿಜ್ ಕ್ಲೀನ್ ಮಾಡೋದು ಅಷ್ಟೇ, ಇನ್ನೇನಿಲ್ಲ. ಫ್ರಿಜ್ ಇನ್ನೂ 1-2 ತಿಂಗಳು ಕ್ಲೀನ್ ಮಾಡೋದೇ ಇಲ್ಲ ನಾನು. ಇದನ್ನೇನು ಕ್ಲೀನ್ ಮಾಡಿ ಹಾಕಲ್ಲ, ಇದನ್ನು ಮೊನ್ನೆ ಕ್ಲೀನ್ ಮಾಡಿದ್ದೀನಿ, ಅದಕ್ಕೆ ಇದನ್ನೇನು ಕ್ಲೀನ್ ಮಾಡಲ್ಲ. ಇವಾಗ ಫ್ರಿಜ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಎಷ್ಟೊತ್ತಾಯಿತು ಗೊತ್ತಾ? 1 ಅವರ್ 2 ಅವರ್ ಹತ್ರ ಆಗ್ತಾ ಬಂತು. ಫ್ರಿಜ್ ಕ್ಲೀನ್ ಮಾಡೋಷ್ಟೊತ್ತಿಗೆ ಇಲ್ಲೆಲ್ಲ ಬೆವರೇ ಬಂದುಬಿಟ್ಟಿದೆ ನೋಡ್ಬೋದು. ಅಷ್ಟೊತ್ತಾಯಿತು. ಅದೆಲ್ಲ ಕ್ಲೀನ್ ಮಾಡೋದಿರುತ್ತೆ ಫ್ರಿಜ್ ಒಳಗಡೆ. ಅದು ಫ್ರಿಜ್ ಒರೆಸೋದೇನು ಅಷ್ಟೊಂದೇನು ಲೇಟ್ ಆಗಲ್ಲ. ಒಳಗಡೆದು ಬಾಕ್ಸ್ ಇಡೋದು ಅವೆಲ್ಲ ಸೀಟ್ ಅವೆಲ್ಲ ಬರುತ್ತಲ್ವ, ಅದೆಲ್ಲ ತೊಳೆದು ಒರೆಸಿ ಇಡೋಷ್ಟೊತ್ತಿಗೆ ಸಾಕಾಗಿ ಹೋಗ್ಬಿಡುತ್ತೆ. ಮಂತ್ಲಿ ಏನು ಮಾಡಲ್ಲ ನಾನು, ಅಂದರೆ ಎಷ್ಟೊಂದೇನು ಸಾಮಾನುಗಳೆಲ್ಲ ಇಡಲ್ವಲ್ಲ ನಾನು, ಅದಕ್ಕೆ ಅಷ್ಟೊಂದೇನು ಗಲೀಜಾಗಲ್ಲ ನಮ್ಮ ಫ್ರಿಜ್ಜು. ಅದಕ್ಕೆ ನಾನು 2 ತಿಂಗಳಿಗೆ ಒಂದು ಸಲ ಮಾಡ್ತೀನಿ ಅಷ್ಟೇ, ಜಾಸ್ತಿ ಏನು ಮಂತ್ಲಿ ಮಾಡಲ್ಲ ನಾನು ಫ್ರಿಜ್ ಕ್ಲೀನಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.